ನಾವು ಧಾರವಾಡದಲ್ಲಿ 5 ಕ್ಯಾಂಟೀನ್ ಕೇಳಿದ್ವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ. ಸುಮಾರು ಹೋರಾಟ ಮಾಡಿದ್ದಕ್ಕೆ ಈ ಒಂದು ಪ್ರತಿಫಲ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಈ ಹೋರಾಟಕ್ಕೆ ಸಾಕಷ್ಟು ಜನ ಬೆಂಬಲ ಸೂಚಿಸಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲ ಆಸ್ಪಿರೆಂಟ್ಸ್ ಇರ್ಬೋದು, ಲೈಬ್ರರೀಸ್ ಇರ್ಬೋದು, ಮತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಪೊಲೀಸ್ ಇಲಾಖೆ ಪ್ರತಿಯೊಂದು ಹಂತದಲ್ಲೂ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡಿ ಈ ಒಂದು ಸಿಸ್ಟಮ್ ಅಂದ್ರೆ ಏನು ನಮಗೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಾ ಇದೀವಿ. ಮತ್ತೆ ಈಗ ಆಗ್ತಾ ಇರೋ ಒಂದು ಬದಲಾವಣೆಗಳಿರ್ಬೋದು, ಎಲ್ಲದಕ್ಕೂ ಪೊಲೀಸ್ ಕಾರಣ ಇದ್ದಾರೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹುಬ್ಳಿ ಧಾರವಾಡದಲ್ಲಿ ಇರುವಂತ ಕಮಿಷನರ್ ಸರ್ ಶಶಿಕುಮಾರ್ ಸರ್ ಆಗಿರ್ಬೋದು, ನಾವು ಕೋರ್ಟ್ ಮುಖಾಂತರ ಮಾನ್ಯ ನ್ಯಾಯಾಲಯದಕ್ಕೂ ನಾವು ಧನ್ಯವಾದ ತಿಳಿಸ್ಬೇಕು. ಯಾಕಂದ್ರೆ ಕೋರ್ಟ್ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಕ್ಕಾಗಿದ್ದು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಕ್ ಅವಕಾಶ ಮಾಡಿಕೊಟ್ಟಿದ್ದಂತ ನ್ಯಾಯಾಲಯ ಕೂಡ ನಾವು ಇವತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ಬೇಕು. ಯಾಕೆಂದ್ರೆ ಅವತ್ತು ಅವಕಾಶ ಸಿಗ್ಲಿಲ್ಲ ಅಂದಿದ್ರೆ ಸುಮಾರು 25 ವಿಚಾರಗಳನ್ನ 1 ಗಂಟೆಗಳ ಕಾಲ ಚರ್ಚೆನ, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಅವರಿಗೆ ತಲುಪ್ಸಕ್ ಆಗ್ತಿರ್ಲಿಲ್ಲ. ಈ ಒಂದು ಚೇಂಜಸ್ ಆಗ್ತಿರ್ಲಿಲ್ಲ. ಈ ಒಂದು ಕ್ಯಾಂಟೀನ್ ಆಗಿರ್ಬೋದು, ಲೈಬ್ರರೀಸ್ ಇರ್ಬೋದು, ಎಲ್ಲದೂ ಅಷ್ಟು ಈಸಿಯಾಗಿ ಆಗ್ತಿರ್ಲಿಲ್ಲ. ಈ ಒಂದು ಧಾರವಾಡದಲ್ಲಿ ಆಲ್ರೆಡಿ ಅಲ್ಲಿರೋ DC ಮೇಡಮ್ ಒಂದು ಜಾಗ ಪರಿಶೀಲನೆ ಮಾಡ್ಕೊಂಡ್ ಬಂದಿದ್ದಾರೆ. 4 ಜಾಗನ ನಾವು ಎಲ್ಲಿ ಇಂಪಾರ್ಟೆಂಟ್ಸ್ ಇದೆ, ಸ್ಟೂಡೆಂಟ್ಸ್ ಜಾಸ್ತಿ ಅಫೋರ್ಡಬಲ್ ಆಗಂತದ್ದು ನಿಯರೆಸ್ಟ್ ಪ್ಲೇಸಸ್ 4 ಪ್ಲೇಸ್ ಅಲ್ಲಿ ಕ್ಯಾಂಟೀನ್ಸ್ ಆಗುತ್ತೆ. ವಿದ್ಯಾರ್ಥಿ ಇಂದ್ರ ಕ್ಯಾಂಟೀನ್ ಅಂತ ಹೇಳಿ ಇದಕ್ಕೆಲ್ಲರೂ ಸಪೋರ್ಟ್ ಇದೆ. ಒಬ್ರಿಬ್ರದಲ್ಲ, ಎಲ್ಲರೂ ಶ್ರಮ ಇದೆ. ಹೋರಾಟಕ್ಕೆ ಪ್ರತಿ ಸತಿ ನಾನು ಹೋರಾಟಕ್ಕೆ ಕರೆ ಕೊಟ್ಟಾಗ ಬೀದರಿಂದ ಬೆಂಗಳೂರು ಇರ್ಬೋದು, ಮತ್ತೆ ಬೆಂಗಳೂರು, ಕೋಲಾರ, ತುಮಕೂರು, ಮೈಸೂರು ಎಲ್ಲ ಇಲ್ಲಿಂದ ಧಾರವಾಡಕ್ಕೆ ಬಂದಿರೋ ಒಂದು ಹೋರಾಟಕ್ಕೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಅದ್ರ ಪ್ರತಿಫಲವಾಗಿ ಈ ಒಂದು ಬದಲಾವಣೆ ಆಗ್ತಾ ಇರೋಂಥದ್ದು. ಅದಕ್ಕೆ ನೀವು ತೋರಿಸಿರೋಂಥ ಪ್ರೀತಿ ವಿಶ್ವಾಸಕ್ಕೆ ಎಷ್ಟು ಕೋಟಿ ಕೊಟ್ಟರು ಅದು ಸಿಗಲ್ಲ. ಪ್ರೀತಿ ವಿಶ್ವಾಸ ನಾನು ಧಾರವಾಡದಲ್ಲಿ ಮೊನ್ನೆ ಹೋರಾಟದಲ್ಲಿ ನನಗೆ ಗೊತ್ತಾಗಿದ್ದು. ತುಂಬಾ ಏನೇ ಚೇಂಜಸ್ ಆದ್ರೂ ನಾವೆಲ್ಲರೂ ಪ್ರತಿಯೊಬ್ರು ಒಗ್ಗಟ್ಟಾಗಿ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡೋದ್ರಿಂದ ಇವತ್ತು ಇಷ್ಟೆಲ್ಲ ಚೇಂಜಸ್ ಆಗ್ತಿದೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಲೈಬ್ರರೀಸ್ ಇರ್ಬೋದು, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಪರವಾಗಿ, ಪೊಲೀಸ್ ಇಲಾಖೆ ಪರವಾಗಿ, ಎಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಒಂದು ಧನ್ಯವಾದ ತಿಳಿಸ್ಬೇಕು. ಯಾಕೆಂತಂದ್ರೆ ಅವರು ಧಾರವಾಡದಲ್ಲಿ 4 ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್, ಬೆಂಗಳೂರಲ್ಲಿ 2 ಕ್ಯಾಂಟೀನ್ ಮಾಡಿದ್ದಾರೆ. ಈ ಒಂದು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಆದಷ್ಟು ಬೇಗ ಇದು ಒಂದು ಕಾರ್ಯರೂಪಕ್ಕೆ ಬರಬೇಕು. ವಿತಿನ್ 3-4 ಮಂತ್ಸ್ ಅಲ್ಲಿ ಈ ಒಂದು ಕಾರ್ಯರೂಪಕ್ಕೆ ಬಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕು. ಹಂಗಾಗಿ ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.